ಡಿಯರ್ ಸ್ಟೂಡೆಂಟ್ಸ್, ಭಾರತೀಯ ಸಮಾಜದ ಆಧ್ಯಾತ್ಮಿಕ ತಳಹದಿಯಲ್ಲಿ ಮತ್ತೊಂದು ಮಹತ್ವದ ಅಂಶಗಳನ್ನು ನಿಮಗೆ ಕಲೀಲಿಕ್ಕಿದೆ. ಅದು ಸಂಸ್ಕಾರಗಳು. ಸಂಸ್ಕಾರಗಳು ಅಂದರೆ ಏನು? ಸಂಸ್ಕಾರಗಳು ಯಾವ್ಯಾವ್ದಿದೆ? ಪ್ರಮುಖ ಸಂಸ್ಕಾರಗಳು ಯಾವುದು? ಯಾಕೆ ಸಂಸ್ಕಾರಗಳನ್ನು ಷೋಡಶ ಸಂಸ್ಕಾರಗಳು ಅಂತ ಕರೀತಾರೆ? ಸಂಸ್ಕಾರಗಳ ಮಹತ್ವ ಏನು ಅನ್ನೋದನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ದಿನನಿತ್ಯದ ಜೀವನದಲ್ಲಿ ನಾವು ಸಾಕಷ್ಟು ವಿಧಿವಿಧಾನಗಳನ್ನು ಆಚರಿಸ್ತೇವೆ. ಅವುಗಳೇ ಸಂಸ್ಕಾರಗಳು ಅನ್ನೋದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಸಂಸ್ಕಾರಗಳು ಇವತ್ತಿಗೂ ಕೂಡ ನಾವು ಹಲವಾರು ಸಂಸ್ಕಾರಗಳನ್ನು ಆಚರಣೆ ಮಾಡ್ತಾನೇ ಇದ್ದೇವೆ. ಇವುಗಳನ್ನೇ ಸಂಸ್ಕಾರ ಅಂತಾರ ಅನ್ನೋದು ನಿಮಗೆ ಆಶ್ಚರ್ಯಕರ ಅನಿಸ್ಬೋದು. ಬನ್ನಿ, ಇವತ್ತು ಸಂಸ್ಕಾರಗಳಂದ್ರೇನು, ಷೋಡಶ ಸಂಸ್ಕಾರಗಳು ನಮ್ಮ ಸಮಾಜದಲ್ಲಿ ಯಾವ್ಯಾವ್ದಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ವರ್ಣಗಳು, ಆಶ್ರಮಗಳು ಮತ್ತು ಪುರುಷಾರ್ಥಗಳ ಹಾಗೆಯೇ ಸಂಸ್ಕಾರಗಳು ಸಹ ಜೀವನದಲ್ಲಿ ಪ್ರಮುಖ ಭಾಗಗಳು. ಸಂಸ್ಕಾರಗಳು ಅಂದರೆ ಜೀವನ ವಿಧಾನಗಳು. ಇವು ನೈತಿಕ ತಳಹದಿಯನ್ನು ಮತ್ತು ಆಧ್ಯಾತ್ಮಿಕ ಆಧಾರವನ್ನು ಹೊಂದಿರುತ್ತೆ. ಅಂದರೆ ಸಂಸ್ಕಾರಗಳು ಒಂದು ನೈತಿಕ ತಳಹದಿಯ ಮೇಲೆ ನೈತಿಕ ಮೌಲ್ಯಗಳನ್ನು ಆಧರಿಸಿಯೇ ರಚನೆಯಾಗಿದೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯೋಗ್ಯ ರೀತಿಯ ಸಂಸ್ಕಾರವನ್ನು ಕೊಡೋದು ಅತಿ ಅವಶ್ಯಕ. ಸಂಸ್ಕಾರವಿಲ್ಲದ ವ್ಯಕ್ತಿ ಉತ್ತಮ ವ್ಯಕ್ತಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಹಾಗಾದರೆ ಸಂಸ್ಕಾರ ಅಂದರೆ ಏನು ಅಂತ ನೋಡೋಣ. ಸಾಮಾನ್ಯ ಅರ್ಥದಲ್ಲಿ ಸಂಸ್ಕಾರ ಅಂದರೆ ಶುದ್ಧೀಕರಣಗೊಳಿಸೋದು, ಪವಿತ್ರಗೊಳಿಸೋದು ಹಾಗೂ ಶುಚಿಯಾಗಿರಿಸೋದು ಅಂತ ಅರ್ಥ. ಹಿಂದೂ ಧರ್ಮಗ್ರಂಥಗಳಲ್ಲಿ ಸಂಸ್ಕಾರಗಳಿಗೆ ವೈಶಿಷ್ಟ್ಯಪೂರ್ಣವಾದ ಅರ್ಥವನ್ನು ಕೊಡಲಾಗಿದೆ. ಯಾವುದನ್ನು ನಾವು ಯೋಗ್ಯವಾಗಿ ನಿಶ್ಚಿತ ವಿಧಿವಿಧಾನಗಳಿಂದ ಸುಂದರವಾಗಿ ಮತ್ತು ಕ್ರಿಯಾಬದ್ಧವಾಗಿ ಆಚರಿಸುವೆವೋ ಅದುವೇ ಸಂಸ್ಕಾರ. ಅಂದರೆ ಸಂಸ್ಕಾರಗಳನ್ನು ವಿಧಿಬದ್ಧವಾಗಿ ಕೆಲವೊಂದು ಕ್ರಿಯಾವಿಧಾನಗಳ ಮೂಲಕ ಕೆಲವೊಂದು ನಿಶ್ಚಿತ ನಿಯಮಗಳಿಗನುಸಾರವಾಗಿ ಆಚರಣೆ ಮಾಡ್ತಾರೆ. ಸೊ ನಿಶ್ಚಿತ ವಿಧಿವಿಧಾನಗಳನ್ನು ಉಪಯೋಗಿಸಿ ನಾವು ಯಾವುದನ್ನು ಆಚರಿಸ್ತೇವೆಯೋ ಅದುವೇ ಸಂಸ್ಕಾರ ಅಂತ. ಹಾಗಾದರೆ ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ, ವ್ಯಕ್ತಿಯ ಜೀವನವನ್ನು ಪರಿಶುದ್ಧಗೊಳಿಸಲಿಕ್ಕೆ ಜನನದಿಂದ ಮರಣದವರೆಗೆ ಮತ್ತು ಆ ನಂತರವೂ ಕೂಡ ವಿವಿಧ ಪ್ರಕಾರದ ಸಂಸ್ಕಾರಗಳನ್ನು ನಮ್ಮ ಸಮಾಜದಲ್ಲಿ ನೆರವೇರಿಸಲಾಗತ್ತೆ ಅಂತೇಳಿ. ಅಂದರೆ ಈ ಸಂಸ್ಕಾರಗಳು ವ್ಯಕ್ತಿಯ ಜನನದಿಂದ, ಕೆಲವೊಂದು ಸಲ ಜನನ ಪೂರ್ವ ಸಂಸ್ಕಾರಗಳು ಇದೆ. ಅಂದರೆ ವ್ಯಕ್ತಿ ಹುಟ್ಟೋಕ್ಕಿಂತ ಮೊದಲಿನಿಂದ ಪ್ರಾರಂಭವಾಗಿ ಅವನು ಮರಣ ಹೊಂದುವವರೆಗೆ ಮತ್ತು ಮರಣ ಹೊಂದಿದ ನಂತರವೂ ಕೂಡ ಸಂಸ್ಕಾರಗಳನ್ನು, ವಿಧಿವಿಧಾನಗಳನ್ನು ಆಚರಿಸಲಾಗುತ್ತೆ. ಯಾಕೆ ಆಚರಿಸ್ತೀವಿ ಅಂದರೆ, ನಮ್ಮನ್ನು ನಾವು ಶುದ್ಧೀಕರಣಗೊಳಿಸಲಿಕ್ಕೆ, ನಮ್ಮನ್ನು ನಾವು ಪವಿತ್ರಗೊಳಿಸ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಶುಚಿಯಾಗಿರಿಸೋದು. ಶುಚಿ ಅಂತಂದರೆ ಇಲ್ಲಿ ಅಂತರಂಗ ಶುಚಿತ್ವ, ಅಂತರಂಗ ಸ್ವಚ್ಛತೆ ಅಂತಂದರೆ ಅಂತರಂಗದಲ್ಲಿ ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಮೌಲ್ಯಗಳನ್ನು ಕಲಿಸಿಕೊಡೋದು ಈ ಸಂಸ್ಕಾರಗಳು ಅಂತ. ನಿಶ್ಚಿತ ಕ್ರಮ ಮತ್ತು ವಿಧಿವಿಧಾನಗಳಿಂದ ಆಚರಿಸಲ್ಪಡುವಂತಹ ಸಂಸ್ಕಾರಗಳು ವ್ಯಕ್ತಿಯ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಯಾಕೆ ಬೇಕು ಸಂಸ್ಕಾರಗಳು ಅಂದರೆ, ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ, ಮಾನಸಿಕ ಮತ್ತು ಶಾರೀರಿಕ ಪ್ರಗತಿಯನ್ನು ಸಾಧಿಸಬೇಕು. ವ್ಯಕ್ತಿ ಮೂರೂ ವಿಷಯಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂದರೆ ಅವನಿಗೆ ಕನಿಷ್ಠ ಮಟ್ಟ ಕೆಲವು ಸಂಸ್ಕಾರಗಳಾದರೂ ಬೇಕಾಗುತ್ತೆ. ವರ್ಣಗಳು ಗುಣಕರ್ಮಗಳನ್ನಾಧರಿಸಿದ ಶ್ರಮ ವಿಭಜನೆಯ ಬಗ್ಗೆ ವಿವರಿಸ್ತದೆ. ಹಾಗೆಯೇ ಆಶ್ರಮಗಳು ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ವ್ಯಕ್ತಿ ನಿರ್ವಹಿಸಬೇಕಾದಂತಹ ಕಾರ್ಯಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಹಾಗೆಯೇ ಪುರುಷಾರ್ಥಗಳು ವ್ಯಕ್ತಿಯ ಜೀವನದ ಪರಮ ಗುರಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಆದರೆ ಸಂಸ್ಕಾರಗಳು ಪ್ರತಿಯೊಬ್ಬ ಹಿಂದುವಿನ ಗುರಿಗಳ ಬಗ್ಗೆ, ಸಂಸ್ಕಾರಗಳು ಪ್ರತಿಯೊಬ್ಬ ಹಿಂದುವಿನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕೆ ಕಾರಣವಾಗುತ್ತೆ ಅಂತ. ಇವಾಗ ನೀವು ವರ್ಣಗಳನ್ನು ಕಲ್ತ್ರಿ, ಆಶ್ರಮಗಳ ಬಗ್ಗೆ ಕಲ್ತ್ರಿ ಹಾಗೂ ಪುರುಷಾರ್ಥಗಳನ್ನು ಅರ್ಥ ಮಾಡ್ಕೊಂಡ್ರಿ. ಇವುಗಳು ಎಷ್ಟು ವ್ಯಕ್ತಿಯ ಜೀವನದಲ್ಲಿ ಮಹತ್ವವಾದವುಗಳೋ ಅಷ್ಟೇ ಮಹತ್ವ, ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಮಹತ್ವ ಈ ಸಂಸ್ಕಾರಗಳಿಗಿದೆ. ಯಾಕೆ ಅಂದರೆ ಸಂಸ್ಕಾರಗಳು ಪ್ರತಿಯೊಬ್ಬ ಹಿಂದುವಿನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅತಿ ಅವಶ್ಯಕ.
ಅಂದರೆ ವ್ಯಕ್ತಿಯನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಶುದ್ಧನನ್ನಾಗಿ ಮಾಡುವಲ್ಲಿ ಈ ಸಂಸ್ಕಾರಗಳು ಸಹಾಯ ಮಾಡುತ್ತೆ. ವ್ಯಕ್ತಿ ದೈಹಿಕವಾಗಿಯೂ ಪರಿಶುದ್ಧನಾಗಿರಬೇಕು, ಹಾಗೆಯೇ ಮಾನಸಿಕವಾಗಿಯೂ ಪರಿಶುದ್ಧನಾಗಿರಬೇಕು. ಅಂತರಂಗ ಮತ್ತು ಬಹಿರಂಗ ಅಂತ ಹೇಳ್ತೇವೆ. ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗಬೇಕು ಅಂತಂದರೆ ಅವನಿಗೆ ಕೆಲವು ಸಂಸ್ಕಾರಗಳಾದರೂ ಬೇಕೇ ಬೇಕು ಅನ್ನೋದು ಹಿಂದೂ ಶಾಸ್ತ್ರಗಳ ಒಂದು ಅಭಿಪ್ರಾಯ. ಹಾಗಾದರೆ ಸಂಸ್ಕಾರಗಳಲ್ಲಿ ಎಷ್ಟು ಪ್ರಕಾರಗಳಿದೆ ಅಂತ ನೋಡೋಣ. ಟೈಪ್ಸ್ ಆಫ್ ಸಂಸ್ಕಾರಾಸ್. ಸಂಸ್ಕಾರಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳನ್ನು ನಾವು ಗುರುತಿಸ್ತೇವೆ. ಒಂದು ಪೂರ್ವ ಸಂಸ್ಕಾರಗಳು, ಇನ್ನೊಂದು ಉತ್ತರ ಸಂಸ್ಕಾರ ಅಂತ. ಪೂರ್ವ ಸಂಸ್ಕಾರ ಅಂದರೆ ಏನು? ಈ ಪೂರ್ವ ಸಂಸ್ಕಾರಗಳೇನಿದೆ ಇದು ಜೀವಿಯ ಗರ್ಭಧಾರಣೆಯಿಂದ ಹಿಡಿದು ಮರಣದವರೆಗೂ ನೆರವೇರಿಸಲ್ಪಡುವಂಥವುಗಳನ್ನು ಪೂರ್ವ ಸಂಸ್ಕಾರಗಳು ಅಂತ ಕರೀತಾರೆ. ಅಂದರೆ ಭ್ರೂಣದಲ್ಲಿ, ತಾಯಿಯ ಗರ್ಭದಲ್ಲಿರುವಾಗಲೇ ಸಂಸ್ಕಾರಗಳು ಭ್ರೂಣಕ್ಕೆ ಪ್ರಾರಂಭವಾಗಿ ವ್ಯಕ್ತಿ ಹುಟ್ಟಿದ ನಂತರ ಮತ್ತು ಅವನು ಸಾಯುವವರೆಗೂ, ಮರಣದವರೆಗೂ ಕೆಲವು ಸಂಸ್ಕಾರಗಳು ನೆರವೇರಿಸಲ್ಪಡುತ್ತೆ. ಅವುಗಳನ್ನು ಪೂರ್ವ ಸಂಸ್ಕಾರಗಳು ಅಂತ ಕರಿತೀವಿ. ಇನ್ನು ಉತ್ತರ ಸಂಸ್ಕಾರಗಳು ಯಾವುದು ಅಂದರೆ ವ್ಯಕ್ತಿಯ ಮರಣಾನಂತರ ನೆರವೇರಿಸಲ್ಪಡುವಂತಹ ಸಂಸ್ಕಾರಗಳನ್ನು ಉತ್ತರ ಸಂಸ್ಕಾರಗಳು ಅಂತ ಕರೀತಾರೆ. ಹೀಗಾಗಿಯೇ ಇವುಗಳನ್ನು ಮರಣೋತ್ತರ ಸಂಸ್ಕಾರಗಳು, ಮರಣೋತ್ತರ ಅಂದರೆ ವ್ಯಕ್ತಿಯ ಮರಣದ ನಂತರ ನೆರವೇರಿಸಲ್ಪಡುವಂತಹ ಸಂಸ್ಕಾರಗಳು. ಸೊ ಒಟ್ಟಿನಲ್ಲಿ 2 ಸಂಸ್ಕಾರಗಳಿದೆ. ಒಂದು ಪೂರ್ವ ಸಂಸ್ಕಾರಗಳು, ಇನ್ನೊಂದು ಉತ್ತರ ಸಂಸ್ಕಾರಗಳು ಅಂತ. ಹಾಗೆಯೇ ಹಿಂದೂ ಧರ್ಮಸೂತ್ರದ ಪ್ರಕಾರ ಗರ್ಭದಿಂದ ಗೋರಿಯವರೆಗೂ, ರೈಟ್ ಫ್ರಮ್ ಊಮ್ ಟು ಟೂಂಬ್ ಅಂತ ಹೇಳ್ತೇವೆ. ಅಂದರೆ ತೊಟ್ಟಿಲಿನಿಂದ ಮಸಣದವರೆಗೂ ಒಬ್ಬ ವ್ಯಕ್ತಿಯು ಅನೇಕ ವಿಧವಾದ ಸಂಸ್ಕಾರಗಳನ್ನು ಪಡಿಬೇಕಾಗುತ್ತೆ. ಊಮ್ ಟು ಟೂಮ್, ತಾಯಿಯ ಗರ್ಭದಿಂದ ಗೋರಿಯವರೆಗೂ, ಅಂದರೆ ಗರ್ಭದಲ್ಲಿರುವಾಗಲೇ ಸಂಸ್ಕಾರಗಳು ಪ್ರಾರಂಭವಾಗಿ ಅವನು ಗೋರಿಗೆ ಹೋಗುವವರೆಗೂ, ಅಂದರೆ ಮಸಣಕ್ಕೆ ಹೋಗುವವರೆಗೂ ಸಂಸ್ಕಾರಗಳು ನೆರವೇರಿಸಲ್ಪಡುತ್ತೆ. ಶಾಸ್ತ್ರ ಗ್ರಂಥಗಳಲ್ಲಿ ಸಂಸ್ಕಾರಗಳ ಸಂಖ್ಯೆಯನ್ನು 10ರಿಂದ 52ರವರೆಗೂ ವಿವರಿಸ್ತಾರೆ. ಅಂದರೆ ಹಿಂದೂ ಶಾಸ್ತ್ರ ಗ್ರಂಥಗಳಲ್ಲಿ ಕೆಲವು ಕಡೆ 10 ಸಂಸ್ಕಾರಗಳಿದೆ, 10ರಿಂದ 52 ಸಂಸ್ಕಾರಗಳನ್ನು ವಿವರಿಸಿದ್ದಾರೆ. ವೇದ ಉಪನಿಷತ್ತುಗಳಲ್ಲಿ 120 ಸಂಸ್ಕಾರಗಳ ಬಗ್ಗೆ ವಿವರಿಸಲಾಗಿದೆ. ಹೀಗೆ ಸಂಸ್ಕಾರಗಳಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಪ್ರಕಾರಗಳಿದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಹಿಂದೂಗಳಿಗೆ 16 ಸಂಸ್ಕಾರಗಳು ಅತಿ ಪ್ರಮುಖವಾಗಿವೆ. ಅವುಗಳನ್ನು ಷೋಡಶ ಸಂಸ್ಕಾರಗಳು ಅಂತಾನೆ ಕರೀತಾರೆ. 16 ಅಂದರೆ ಸಂಸ್ಕೃತದಲ್ಲಿ ಷೋಡಶ ಅಂದರೆ 16 ಅಂತ ಅರ್ಥ. 16 ಸಂಸ್ಕಾರಗಳು ಅಂತಾನೆ ಕರೀತಾರೆ. ಇವುಗಳನ್ನು ಷೋಡಶ ಸಂಸ್ಕಾರಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ನೋಡಿ, ಹಿಂದೂಗಳಲ್ಲಿ, ಹಿಂದೂ ಧರ್ಮಶಾಸ್ತ್ರಗಳಲ್ಲಿ 4 ಅನ್ನೋ ಅಂಕಿಗೆ ಬಹಳ ಪ್ರಾಮುಖ್ಯತೆ ಇದೆ. ವರ್ಣಗಳು 4, ಆಶ್ರಮಗಳು 4, ಪುರುಷಾರ್ಥಗಳು 4, ವೇದಗಳು 4. ಹಾಗಾಗಿ 4 ಅಂಕಿಗೆ ತುಂಬ ಮಹತ್ವ ಇದೆ. ಇಲ್ಲಿ ಸಂಸ್ಕಾರಗಳು ಕೂಡ 4 × 4 16. ಸೊ 16 ಸಂಸ್ಕಾರಗಳಿದೆ, ಷೋಡಶ ಸಂಸ್ಕಾರಗಳು ಅಂತ. ಆ ಷೋಡಶ ಸಂಸ್ಕಾರಗಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಷೋಡಶ ಸಂಸ್ಕಾರಗಳು, 16 ಸಂಸ್ಕಾರಸ್ ಆಫ್ ಹಿಂದೂ ಲೈಫ್. ನಂಬರ್ 1, ಮೊದಲು 16 ಸಂಸ್ಕಾರಗಳ ಹೆಸರುಗಳನ್ನು ಹೇಳ್ತಾನೆ, ನಂತರ ಒಂದೊಂದಾಗಿ ವಿವರಣೆಯನ್ನು ಕೊಡೋಣ. ಗರ್ಭದಾನ, ಪುಂಸವನ, ಸೀಮಂತ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೂಡಾಕರ್ಮ, ಕರ್ಣವೇಧ, ವಿದ್ಯಾರಂಭ, ಉಪನಯನ, ವೇದಾರಂಭ, ಕೇಶಾಂತ, ಸಮಾವರ್ತನ, ವಿವಾಹ ಮತ್ತು ಅಂತ್ಯೇಷ್ಟಿ. ಅಂತ್ಯೇಷ್ಟಿ ಒಂದು ಉತ್ತರ ಸಂಸ್ಕಾರ. ಮೊದಲ 15 ಸಂಸ್ಕಾರಗಳು ಪೂರ್ವ ಸಂಸ್ಕಾರಗಳಲ್ಲಿ. ಬನ್ನಿ ಒಂದೊಂದಾಗಿ ಈ ಸಂಸ್ಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಏನೇನು ಮಾಡ್ತಾರೆ, ಈ ವಿಧಿವಿಧಾನಗಳನ್ನು ಹೇಗೆ ಮಾಡ್ತಾರೆ ಅಂತ. ನಂಬರ್ 1, ಗರ್ಭದಾನ ಸಂಸ್ಕಾರ ಅಂತ. ವಿವಾಹದ ನಂತರ ದಂಪತಿಗಳು ಪರಿಶುದ್ಧ ಮತ್ತು ಪವಿತ್ರ ಭಾವನೆಗಳಿಂದ ಶುಭ ಮುಹೂರ್ತದಲ್ಲಿ ಸಮಾಗಮವಾಗುವುದೇ ಗರ್ಭದಾನ ಸಂಸ್ಕಾರ. ಹಿಂದೂ ಧರ್ಮದ ಪ್ರಕಾರ ವಿವಾಹವಾಗುವುದು ಕೇವಲ ಲೈಂಗಿಕ ಬಯಕೆಗಳ ತೃಪ್ತಿಗಾಗಿ ಮಾತ್ರ ಅಲ್ಲ, ಕುಲ, ಗೋತ್ರ ಹಾಗೂ ವಂಶದ ಬೆಳವಣಿಗೆಗೂ ಸಹ ಇದು ಆಧಾರವಾಗಿರುತ್ತೆ. ಅಂದರೆ ವಿವಾಹದ ಮೂಲಕವೇ ವಂಶ ಉದ್ಧಾರವಾಗೋದು ಅಥವಾ ಕುಲ ಮುಂದೆ ಬರೆಯೋದು ಅನ್ನೋದು ನಂಬಿಕೆ. ಹಾಗಾದರೆ ಈ ಸಂಸ್ಕಾರವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ, ಸತ್
ಸತ್ಪುತ್ರನನ್ನು ಪಡೆಯಲು, ಸತ್ಪುತ್ರ ಅಂದರೆ ಒಳ್ಳೆಯ ಪುತ್ರ, ಕುಲಪುತ್ರ ಅಂತಾನೂ ಹೇಳ್ತಾರೆ. ಸತ್ಪುತ್ರನನ್ನು ಪಡೆಯುವ ಸಲುವಾಗಿ ಈ ಸಂಸ್ಕಾರವನ್ನು ನೆರವೇರಿಸ್ತಾರೆ. ಸತ್ಪುತ್ರ ಅಂದರೆ ಪುತ್ರನನ್ನೇ ಪಡಿಬೇಕು ಅನ್ನೋ ಒಂದು ಆಸೆ ಯಾಕೆ ಹಿಂದೂಗಳಿಗೆ ಅಂದರೆ, ಹಿಂದೂಗಳಲ್ಲಿ ಒಂದು ನಂಬಿಕೆ ಇದೆ. ನಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ಅಂದರೆ ಪುತ್ರನಿಲ್ಲದವನಿಗೆ ಸ್ವರ್ಗ ಇಲ್ಲ ಅನ್ನೋ ನಂಬಿಕೆ ಇದೆ. ಗಂಡು ಮಕ್ಕಳಿಲ್ಲದೆ ಹೋದರೆ ತಂದೆ ತಾಯಿಗಳಿಗೆ ಸ್ವರ್ಗ ಇಲ್ಲ ಅನ್ನೋದು. ಯಾಕೆ ಅಂದರೆ ಗಂಡು ಮಕ್ಕಳೇ ಶ್ರಾದ್ದ ಕರ್ಮಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿರೋದ್ರಿಂದ ಎಲ್ಲರೂ ಹೆಚ್ಚಾಗಿ ಗಂಡು ಮಕ್ಕಳು ಬೇಕು ಅಂತ ಅಭಿಲಾಷೆಯನ್ನು ಪಡ್ತಾರೆ. ಅದಕ್ಕೋಸ್ಕರವೇ ಈ ಸಂಸ್ಕಾರವನ್ನು ಮಾಡ್ತಾರೆ. ಸತ್ಪುತ್ರನನ್ನು ಪಡೆಯುವ ಉದ್ದೇಶವೇ ಈ ಸಂಸ್ಕಾರದ ಪ್ರಮುಖ ಗುರಿ. ಇನ್ನು ಎರಡನೇದಾಗಿ ಪುಂಸವನ ಅಂತ. ಪುಂಸವನ ಅಂದರೆ ನಾನು ಆಗಲೇ ಹೇಳಿದೆ, ಇವುಗಳನ್ನೆಲ್ಲವನ್ನೂ ನಾವು ನೋಡಿದ್ದೇವೆ, ಮಾಡಿದ್ದನ್ನು ಆಚರಿಸಿದ್ದನ್ನು ಕಾಣ್ತೇವೆ. ಆದರೆ ಇವುಗಳೇ ಸಂಸ್ಕಾರಗಳು ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ನಂಬರ್ 2, ಪುಂಸವನ. ಸ್ತ್ರೀ ಗರ್ಭಿಣಿಯಾದಂತಹ 3 ಅಥವಾ 4ನೇ ತಿಂಗಳಿನಲ್ಲಿ ನಡೆಯುವಂತಹ ಸಂಸ್ಕಾರವಿದು. ತಾಯಿಯ ಉದರದಲ್ಲಿರುವ ಮಗು ಆರೋಗ್ಯಕರವಾಗಿ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ಗುರು ಹಿರಿಯರು ಆಶೀರ್ವಾದ ಮಾಡ್ತಾರೆ. ಈ ಸಂಸ್ಕಾರದಿಂದ ಯಾಕೆ ಮಾಡ್ತಾರೆ ಈ ಸಂಸ್ಕಾರವನ್ನು ಅಂದರೆ, ಈ ಸಂಸ್ಕಾರದಿಂದ ತಾಯಿಯ ಗರ್ಭದಲ್ಲಿರುವ ಮಗು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಯೋಗ್ಯ ರೀತಿಯಿಂದ ಬೆಳೆಯುವುದೆನ್ನುವ ನಂಬಿಕೆ ಹಿಂದೂಗಳಲ್ಲಿದೆ. ಸೊ ಇದನ್ನು ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಮಾಡುವಂತಹ ಸಂಸ್ಕಾರ ಪುಂಸವನ. ನಂಬರ್ 3, ಸೀಮಂತ. ಇದು ಸ್ತ್ರೀ ಗರ್ಭಿಣಿಯಾದಂತಹ 6ರಿಂದ 7 ತಿಂಗಳ ಅವಧಿಯಲ್ಲಿ ನೆರವೇರಿಸುವಂತಹ ಸಂಸ್ಕಾರ. ತಾಯಿಯ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗತಿಗಳು ಗರ್ಭದಲ್ಲಿರುವ ಮಗುವಿನ ಮೇಲೆ ಪ್ರತ್ಯಕ್ಷ ಪ್ರಭಾವವನ್ನು ಬೀರುತ್ತೆ. ಅಂದರೆ ತಾಯಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತಳಾಗಿದ್ದರೆ ಖಂಡಿತವಾಗಿಯೂ ಆರೋಗ್ಯವಂತ ಮಗು ಹುಟ್ಟುತ್ತೆ ಅನ್ನೋ ನಂಬಿಕೆ ಹಿಂದೂಗಳಲ್ಲಿದೆ. ಹೀಗಾಗಿ ಗರ್ಭಿಣಿ ಸ್ತ್ರೀಯನ್ನು ಸಂತೋಷದಿಂದ ಇಡಲಿಕ್ಕೆ ಮತ್ತು ಆರೋಗ್ಯದಿಂದ ಇಡಲಿಕ್ಕೆ ಈ ಒಂದು ಸಂಸ್ಕಾರವನ್ನು ಮಾಡ್ತಾರೆ. ಅವಳು ಸಂತೋಷದಿಂದಿರೋದು ಮತ್ತು ಆರೋಗ್ಯದಿಂದಿರೋದು ಮಗುವಿನ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾದದ್ದು. ಆದ್ದರಿಂದಲೇ ಅವಳಿಗೆ ಇಷ್ಟವಾದಂತಹ ಸೀರೆ, ಆಭರಣ, ಹೂವು, ಹಣ್ಣು ಮತ್ತು ಸಿಹಿ ಪದಾರ್ಥಗಳನ್ನು ತರಿಸಿ ಈ ಸಂಸ್ಕಾರವನ್ನು ಮಾಡ್ತಾರೆ. ಅಂದರೆ ಅವಳಿಗೆ ಇಷ್ಟವಾದಂತಹ ವಸ್ತುಗಳನ್ನು, ತಿಂಡಿ ಪದಾರ್ಥಗಳನ್ನು ಕೊಡೋದ್ರಿಂದ ಅವಳು ಸಂತೋಷವಾಗಿರ್ತಾಳೆ. ಅವಳು ಸಂತೋಷವಾಗಿದ್ದರೆ ಅವಳ ಗರ್ಭದಲ್ಲಿರುವಂತಹ ಮಗು ಕೂಡ ಆರೋಗ್ಯವಂತವಾಗಿರುತ್ತೆ ಅನ್ನೋದು ಹಿಂದೂಗಳ ಒಂದು ನಂಬಿಕೆ. ಈ ಸಂಸ್ಕಾರ ಈಗಲೂ ನಮ್ಮಲ್ಲಿ ಆಚರಿಸಲ್ಪಡುತ್ತೆ. ನಿಮಗೆಲ್ಲ ಗೊತ್ತಿದೆ, ಈಗಲೂ ಕೂಡ ಈ ಸಂಸ್ಕಾರ ನಮ್ಮಲ್ಲಿ ಆಚರಿಸಲ್ಪಡುತ್ತೆ. ನಂಬರ್ 4, ಜಾತಕರ್ಮ. ಜಾತ ಅಂದರೆ ಜನನ ಅಥವಾ ಹುಟ್ಟು ಅಂತ ಹೇಳಿ ಅರ್ಥ. ಸಂಜಾತ ಅಂತಾನೆ ಕರೀತಾರೆ ನೋಡಿ. ಸೊ ಜಾತ ಅಂದರೆ ಜನನ ಅಂತ ಅರ್ಥ. ಹಾಗಾದರೆ ಏನಿದು ಸಂಸ್ಕಾರ ಅಂತಂದರೆ, ಹೊಸದಾಗಿ ಜನಿಸಿದ ಮಗುವನ್ನು ವಿಶೇಷ ಹರ್ಷದಿಂದ ಭೂಮಿಗೆ ಸ್ವಾಗತಿಸುವುದೇ ಈ ಸಂಸ್ಕಾರದ ವೈಶಿಷ್ಟ್ಯ. ಹುಟ್ಟಿದ ಮಗುವನ್ನು ಸಂತೋಷದಿಂದ ಎಲ್ಲರೂ ವೆಲ್ಕಮ್ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ. ಅದೇ ಜಾತಕರ್ಮ. ಇನ್ನೂ ಒಂದು ರೀತಿಯಲ್ಲಿ ಇದಕ್ಕೆ ಜಾತಕರ್ಮ ಅನ್ನೋ ಹೆಸರು ಬಂದಿದೆ. ಹೇಗೆ ಬಂದಿದೆ ಅಂದರೆ, ಮಗು ಹುಟ್ಟಿದ ನಂತರ ಅದರ ತಂದೆಯಾದವನು ಮಗುವಿನ ಹುಟ್ಟಿದ ಘಳಿಗೆ ಹಾಗೂ ಸಮಯವನ್ನು ಆಧರಿಸಿ ಒಬ್ಬ ಜ್ಯೋತಿಷಿಯಿಂದ ಜಾತಕವನ್ನು ಬರೆಸ್ತಾನೆ. ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದಕ್ಕೆ ತಕ್ಕ ಪರಿಹಾರವನ್ನು ಕೂಡ ಮಾಡಬೇಕಾಗತ್ತೆ. ಸೊ ಜಾತಕವನ್ನು ಬರೆಸುವಂತಹ ಸಂಸ್ಕಾರ ಆಗಿರೋದ್ರಿಂದಲೂ ಇದನ್ನು ಜಾತಕರ್ಮ ಅಂತ ಕರೀತಾರೆ. ಹೀಗೆ ಮಗು ಹುಟ್ಟಿದ ಕೂಡಲೇ ಅದರ ಜನ್ಮದ ಸಂಬಂಧವಾಗಿ ನೆರವೇರಿಸಲ್ಪಡುವ ಕ್ರಿಯಾ ವಿಧಾನವೇ ಜಾತಕರ್ಮ ಸಂಸ್ಕಾರ. ನಂಬರ್ 5, ನಾಮಕರಣ, ನೇಮಿಂಗ್ ಸೆರೆಮನಿ ಅಂತ ಕರಿತೇವೆ. ಹುಟ್ಟಿದ ಮಗುವಿಗೆ ವಿಧಿ ಪ್ರಕಾರವಾಗಿ ಹೆಸರನ್ನಿಡುವ ಸಂಸ್ಕಾರಕ್ಕೆ ನಾಮಕರಣವೆಂದು ಹೆಸರು. ನೋಡಿ, ಎಲ್ಲ ವ್ಯಕ್ತಿಗೂ ಕೂಡ ಒಂದು ನಿರ್ದಿಷ್ಟವಾದ ಹೆಸರಿದೆ. ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಹೆಸರು ಬೇಕೇ ಬೇಕು. ಆ ಹೆಸರನ್ನು ಹೇಗೆ ಬೇಕೋ ಹಾಗೆ ಇಡೋದಿಲ್ಲ ತಂದೆ ತಾಯಿಗಳು. ಅದಕ್ಕೂ ಕೂಡ ಕೆಲವು ವಿಧಿವಿಧಾನಗಳಿದೆ, ಕೆಲವು ಸಂಪ್ರದಾಯಗಳಿದೆ. ಸಂಪ್ರದಾಯಬದ್ಧವಾಗಿ ಹೊಸದಾಗಿ ಹುಟ್ಟಿದ ಮಗುವಿಗೆ ಒಂದು ಹೆಸರನ್ನಿಡುವಂಥ ಸಂಸ್ಕಾರವೇ ನಾಮಕರಣ. ಮಗುವಿಗೆ ಹೆಸರನ್ನಿಡುವಾಗ ಅದು ಜನಿಸಿದ ನಕ್ಷತ್ರ, ರಾಶಿ, ವಾರ ಮತ್ತು ತಿಥಿಗಳಿಗೆ ಮಹತ್ವ ಕೊಡ್ತಾರೆ. ಅಂದರೆ ಜಾತಕದಲ್ಲಿ ಏನು ಅಕ್ಷರಗಳು ಬಂದಿರುತ್ತೋ, ಆ ಮಗು ಯಾವ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿ ಹುಟ್ಟಿದೆಯೋ ಆ ಒಂದು ಅಕ್ಷರಗಳ ಮೂಲಕ ಮಗುವಿಗೆ ಹೆಸರನ್ನು ಇಡುವಂತಹ ಒಂದು ಪದ್ಧತಿ ಹಿಂದೂಗಳಲ್ಲಿದೆ.
ಇನ್ನು ಕೆಲವು ಜಾತಿಗಳಲ್ಲಿ 5 ಹೆಸರುಗಳನ್ನಿಡುವ ಪದ್ಧತಿಯೂ ರೂಢಿಯಲ್ಲಿದೆ. 5 ಹೆಸರಿಡ್ತಾರೆ, ಒಂದು ಹೆಸರಿನಿಂದ ಮಗುವನ್ನ ಕರೀತಾರೆ, ರೂಢನಾಮ ಅಂತ ಕರೀತೇವೆ. ಮೊದಲು ದೇವರದ 5 ಹೆಸರಿಡ್ತಾರೆ, ನಂತರ ಒಂದು ಹೆಸರನ್ನಿಟ್ಟು ಮಗುವನ್ನ ಕರೀತಾರೆ. ನಾಮಕರಣ ಸಂಸ್ಕಾರದಲ್ಲಿ ಕುಲ, ಧರ್ಮ, ಜಾತಿ ಹಾಗೂ ಸಾಮಾಜಿಕ ಪರಿಸರಗಳು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ಮಗುವಿಗೆ ನಾಮಕರಣ ಮಾಡುವಾಗ, ಹೆಸರಿಡುವಾಗ ಅದರ ಕುಲ, ಧರ್ಮ, ಜಾತಿ ಬಹಳ ಪ್ರಮುಖವಾದಗಳು. ಕೆಲವೊಂದು ಸಲ ನೋಡಿ, ನಾವು ಬರೀ ಹೆಸರಿನಿಂದಲೇ ಇವರು ಯಾವ ಜಾತಿಗೆ ಸೇರಿದ್ದಾರೆ, ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದನ್ನ ಗುರುತಿಸಬಹುದು. ಕೆಲವು ನಿರ್ದಿಷ್ಟ ಹೆಸರುಗಳನ್ನೇ ಇಡ್ತಾರೆ ಆಯಾ ಜಾತಿಯವರು, ತಮ್ಮ ಕುಲದೇವರ ಹೆಸರುಗಳನ್ನೇ ಇಡ್ತಾರೆ. ಹಾಗಾಗಿ ಆ ಮಗುವಿನ ಜಾತಿಯನ್ನ, ಧರ್ಮವನ್ನ ನಾವು ಗುರುತಿಸಬಹುದು. ಇದರ ಜೊತೆಗೆ ಸಾಮಾಜಿಕ ಪರಿಸರ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದ್ರೆ ಮಗುವು ಯಾವ ಕಾಲದಲ್ಲಿ ಹುಟ್ಟಿದೆ, ಯಾವ ಸಮಯದಲ್ಲಿ ಹುಟ್ಟಿದೆ, ಆವಾಗ ಸಾಮಾಜಿಕ ಪರಿಸರದಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅಥವಾ ಯಾರು ಮಹತ್ವವನ್ನು ಪಡೆದ ವ್ಯಕ್ತಿಗಳಿದ್ದಾರೆ ಅವರ ಹೆಸರುಗಳನ್ನ ಇಡ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ಹೇಗೆ ಅಂತ ಹೇಳಿ. 90s ಅಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಸುಷ್ಮಿತಾ, ಐಶ್ವರ್ಯ ಅನ್ನೋ ಹೆಸರುಗಳು ತುಂಬಾ ಬಂತು. ಯಾಕೆ ಬಂತು ಅಂದ್ರೆ ಅವಾಗ ಅವರಿಬ್ರು ಕೂಡ, ಒಬ್ರು ಮಿಸ್ ಯೂನಿವರ್ಸು, ಒಬ್ರು ಮಿಸ್ ವರ್ಲ್ಡ್ ಆಗಿದ್ರು. ಹಾಗಾಗಿ ಅವರ ಹೆಸರುಗಳು ಬಂತು. ಹೀಗೆ ಸಾಮಾಜಿಕ ಪರಿಸರವೂ ಕೂಡ ಮಗುವಿನ ನಾಮಕರಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ಸಂಸ್ಕಾರವನ್ನ ಯಾವಾಗ ಮಾಡ್ತಾರೆ ಅಂತಂದ್ರೆ, ಮಗು ಹುಟ್ಟಿದ 11 ಅಥವಾ 12ನೇ ದಿನದಂದು ಈ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಧರ್ಮಗುರುಗಳ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಆದೇಶದ ಮೇರೆಗೆ ಈ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮತ್ತೆ ಕೆಲವರಲ್ಲಿ ಸೋದರತ್ತೆ ನಾಮಕರಣ ಮಾಡುವಂತಹ ಒಂದು ಸಂಸ್ಕಾರವೂ ಇದೆ. ದೇವರ ನಾಮಗಳನ್ನು ಇಡುವಂತಹ ಒಂದು ಪದ್ಧತಿಯೂ ಇದೆ. ಅವರವರ ಜಾತಿಯ, ಅವರವರ ಧರ್ಮದ ಪದ್ಧತಿಗಳಿಗನುಸಾರವಾಗಿ ಮಗುವಿಗೆ ನಾಮಕರಣ ಸಂಸ್ಕಾರವನ್ನ ಮಾಡಲಾಗುತ್ತೆ. ಇನ್ನು ಮುಂದಿನ ಸಂಸ್ಕಾರ 6ನೇದು ನಿಷ್ಕ್ರಮಣ. ನಿಷ್ಕ್ರಮಣ ಅಂದ್ರೆ ಹೊರಗೆ ಹೋಗೋದು ಅಂತ ಅರ್ಥ ಅಷ್ಟೇ. ಹುಟ್ಟಿದ ಮಗುವನ್ನು ಮೊದಲ ಬಾರಿಗೆ ನಿಸರ್ಗಕ್ಕೆ ಪರಿಚಯಿಸುವಂತಹ ಸಂಸ್ಕಾರವೇ ನಿಷ್ಕ್ರಮಣ. ಅಂದ್ರೆ ಹುಟ್ಟಿದ ಮಗುವನ್ನು 3 ಅಥವಾ 4 ತಿಂಗಳುಗಳ ನಂತರ ಮೊದಲ ಬಾರಿಗೆ ಮನೆಯಿಂದ ಹೊರಗೆ ದೇವಸ್ಥಾನಕ್ಕೆ ಅಥವಾ ಗುರುಗಳ ಆಶ್ರಮಕ್ಕೆ ಕರೆದುಕೊಂಡು ಹೋಗುವುದೇ ಈ ಸಂಸ್ಕಾರವಾಗಿದೆ. ಸಾಮಾನ್ಯವಾಗಿ ಮಗು ಹುಟ್ಟಿದ ನಂತರ ತಾಯಿ ಮತ್ತು ಮಗು 3-4 ತಿಂಗಳವರೆಗೆ ಮನೆಯಲ್ಲೇ ಇರ್ತಾರೆ. ಮನೆ ಬಿಟ್ಟು ಹೊಸಲು ದಾಟಿ ಆಚೆ ಹೋಗೋದಿಲ್ಲ. ಸೊ ಅವರಿಬ್ಬರನ್ನು ಅಥವಾ ಹುಟ್ಟಿದ ಮಗುವನ್ನು ಮೊದಲನೇ ಬಾರಿಗೆ ನಿಸರ್ಗಕ್ಕೆ ಕರೆತಂದು ಪರಿಚಯ ಮಾಡಿಸೋದಕ್ಕೆ ನಿಷ್ಕ್ರಮಣ ಅಂತ ಕರೀತಾರೆ. ಯಾಕೆ ಮಾಡ್ತಾರೆ ಈ ಸಂಸ್ಕಾರವನ್ನ ಅಂದ್ರೆ, ದುಷ್ಟ ಶಕ್ತಿಗಳಾವವು ಪರಿಣಾಮ ಬೀರದಿರಲೆಂದು ಪೂಜೆ ಪುನಸ್ಕಾರ ಮಾಡಿ ಮಂತ್ರೋಚ್ಚಾರಣೆಗಳ ಮೂಲಕ ಶಿಶುವನ್ನ ಹೊರಗೆ ಕರ್ಕೊಂಡ್ಬರ್ತಾರೆ. ಮನೆಯಿಂದ ಹೊರ ಕರ್ಕೊಂಡ್ಬಂದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಗುರುಗಳ ಆಶ್ರಮಕ್ಕೆ, ಮಠಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಮಾಡ್ತಾರೆ ಇದನ್ನ ಅಂತಂದ್ರೆ, ಈ ಸೃಷ್ಟಿಯಲ್ಲಿ ಜನಿಸಿದ ಮಗು ಜೀವನದುದ್ದಕ್ಕೂ ಪರಿಸರದೊಂದಿಗೆ ಸಂಪರ್ಕ ಹೊಂದಿ ಬದುಕಬೇಕಾಗುತ್ತೆ ಅನ್ನೋದು ಈ ಸಂಸ್ಕಾರದ ಮುಖ್ಯ ಉದ್ದೇಶ. ವ್ಯಕ್ತಿ ನಿಸರ್ಗದಲ್ಲೇ ಬೆಳಿಬೇಕು, ಪರಿಸರದಲ್ಲೇ ವಾಸ ಮಾಡಬೇಕು, ಅವನಿಗೆ ಪರಿಸರದ ಪರಿಚಯವನ್ನ ಮಾಡಿಕೊಡುವಂತಹ ಸಂಸ್ಕಾರ. ಇದರ ಸಂಕೇತವೆಂಬಂತೆ ಈ ಮಗುವಿಗೆ ಈ ಸಂಸ್ಕಾರದ ಮೂಲಕ ಮೊದಲ ಬಾರಿಗೆ ನಿಸರ್ಗ ದರ್ಶನವನ್ನ ಮಾಡಿಸಲಾಗುತ್ತೆ. ಮನೆಯಿಂದ ಹೊರಗೆ ಕರ್ಕೊಂಡ್ಬಂದು ಪರಿಸರ ದರ್ಶನವನ್ನ ಮಾಡುವಂತಹ ಸಂಸ್ಕಾರವೇ ನಿಷ್ಕ್ರಮಣ ಸಂಸ್ಕಾರ. ಇನ್ನು 7ನೇ ಸಂಸ್ಕಾರ ಅನ್ನಪ್ರಾಶನ ಸಂಸ್ಕಾರ. ಇದನ್ನ ನಾವು ಅನ್ನ ಮುಹೂರ್ತ ಅಂತಾನೂ ಕರೀತಾರೆ. ಮಗುವಿಗೆ 6ನೇ ತಿಂಗಳಿನಲ್ಲಿ ವಿಧಿಯುಕ್ತವಾಗಿ ಪ್ರಥಮ ಬಾರಿಗೆ ಅನ್ನವನ್ನು ಊಟ ಮಾಡಿಸುವುದೇ ಅನ್ನಪ್ರಾಶನ ಸಂಸ್ಕಾರ. ನಾನು ಆಗ್ಲೇ ಹೇಳ್ದೆ, ಇದನ್ನ ಅನ್ನ ಮುಹೂರ್ತ ಅಂತಾನೂ ಕರೀತಾರೆ, ಅನ್ನ ಮುಹೂರ್ತ ಸಂಸ್ಕಾರ ಅಂತಾನೂ ಕರೀತಾರೆ. ಯಾಕೆ ಈ ಸಂಸ್ಕಾರವನ್ನು ಮಾಡ್ತಾರೆ ಅಂದ್ರೆ, ಆಯುರ್ವೇದ ಸಂಹಿತೆಯ ಪ್ರಕಾರ ಮಗುವಿನ ದೇಹವು ಸದೃಢವಾಗಿ ಬೆಳೆಯಲು ಆಹಾರ ಅತಿ ಅವಶ್ಯಕ. ಅಂದ್ರೆ ಸಾಮಾನ್ಯವಾಗಿ 5-6 ತಿಂಗಳವರೆಗೂ ಮಗು ಕೇವಲ ತಾಯಿಯ ಹಾಲನ್ನ ಮಾತ್ರ ಕುಡಿತಾ ಇರುತ್ತೆ. ಅದಕ್ಕೆ ಮೊದಲ ಸಲ ಊಟವನ್ನ ಮಾಡಿಸೋದು, ಅನ್ನವನ್ನ ತಿನ್ನಿಸುವಂತ ಸಂಸ್ಕಾರ ಇದು ಅನ್ನಪ್ರಾಶನ ಸಂಸ್ಕಾರ. ಈ ಒಂದು ಸಂಸ್ಕಾರದ ನಂತರವೇ ಸಮಯಕ್ಕೆ ಸರಿಯಾಗಿ ಮಗುವಿಗೆ ಆಹಾರವನ್ನ ಕೊಡಲಾಗುತ್ತೆ. ಅನ್ನವನ್ನು ದೇವರು ಎಂದು ಪರಿಗಣಿಸುವ ಹಿಂದೂಗಳು ಮಗುವಿಗೆ ಅನ್ನ ದೇವರ ದರ್ಶನ ಮಾಡಿಸಬೇಕು ಎಂಬ ಉದ್ದೇಶದಿಂದ ಶಾಸ್ತ್ರೋಕ್ತವಾಗಿ ಈ ಸಂಸ್ಕಾರವನ್ನ ನೆರವೇರಿಸ್ತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಅನ್ನ ಅಂದ್ರೆ ದೇವರು ಅಂತ ಭಾವಿಸ್ತೇವೆ. ಸೊ ಮೊದಲ ಸಲ
ಅನ್ನವನ್ನು ಊಟ ಮಾಡಿಸುವಾಗ, ಅನ್ನ ದೇವರ ದರ್ಶನ ಮಾಡಿಸುವಾಗ ಶಾಸ್ತ್ರೋಕ್ತವಾಗಿ ಇದನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಮಗುವಿಗೆ ಮೊದಲು ತಿನ್ನಿಸಲಾಗುತ್ತೆ. ಇದನ್ನು ಅನ್ನಪ್ರಾಶನ ಸಂಸ್ಕಾರ ಅಂತ ಕರಿತೇವೆ. ಇನ್ನು 8ನೇದು ಚೂಡಾಕರ್ಮ ಅಂತ. ಸಾಮಾನ್ಯವಾಗಿ ಇದನ್ನು ಗ್ರಾಮೀಣ ಭಾಷೆಯಲ್ಲಿ, ಗ್ರಾಮೀಣ ಸಮುದಾಯಗಳಲ್ಲಿ ಜಾವುಳ ಕಾರ್ಯಕ್ರಮ, ಜಾವುಳ ಮಾಡೋದು ಅಂತ ಕರೀತಾರೆ. ಏನಿದು ಅಂತಂದರೆ, ಒಂದು ಶುಭ ದಿನದಂದು ಮೊದಲ ಬಾರಿಗೆ ಮಗುವಿನ ಕೂದಲನ್ನು ಶಾಸ್ತ್ರೋಕ್ತವಾಗಿ ತೆಗೆಯುವ ಸಂಸ್ಕಾರ ಇದು. ಇಲ್ಲಿ ಚೂಡ ಅಂತಂದರೆ ಕೂದಲು ಅಥವಾ ಜಡೆ ಅಂತ ಅರ್ಥ. ಆಯುರ್ವೇದ ಸಂಹಿತೆಯಲ್ಲಿ ಉಲ್ಲೇಖಿಸಿದಂತೆ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಸಕಾಲಕ್ಕೆ ಅಂದರೆ ಸರಿಯಾದ ಸಮಯಕ್ಕೆ ಕೂದಲನ್ನು ತೆಗಿಲೇಬೇಕು. ಇಲ್ಲ ಅಂದರೆ ಅತಿಯಾದ ಕೂದಲು ಬೆಳೆದ್ರೆ ಮಗುವಿನ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಮಗುವಿನ ಕೂದಲನ್ನು ಮೊದಲ ಬಾರಿಗೆ ತೆಗೆಯುವ ಸಂಸ್ಕಾರವೇ ಚೂಡಾಕರ್ಮ ಸಂಸ್ಕಾರ. ಇದನ್ನು ಯಾವಾಗ ಮಾಡ್ತಾರೆ ಮಗುವಿಗೆ ಅಂದರೆ, ಸಾಮಾನ್ಯವಾಗಿ ಮಗು 1 ರಿಂದ 3 ವರ್ಷದೊಳಗಿರುವಾಗ ಮೊದಲು ಮಗುವಿನ ಸೋದರ ಮಾವ ಔಪಚಾರಿಕವಾಗಿ 1-2 ಎಳೆ ಕೂದಲನ್ನು ತೆಗಿತಾರೆ. ಆಮೇಲೆ ತಮ್ಮ ಪದ್ಧತಿಯಂತೆ ಉಳಿದ ಕೂದಲನ್ನು ತೆಗಿತಾರೆ. ಸೊ ಹುಟ್ಟಿದ ಮಗುವಿನ ಕೂದಲನ್ನು, ಹುಟ್ಟು ಕೂದಲು ಅಂತಲೇ ಕರೀತಾರೆ, ಕೂದಲನ್ನು ಮೊದಲ ಬಾರಿಗೆ ಶಾಸ್ತ್ರೋಕ್ತವಾಗಿ ತೆಗೆಯೋದಕ್ಕೆ ಚೂಡಾಕರ್ಮ ಸಂಸ್ಕಾರ ಅಂತ ಕರೀತಾರೆ. ಕರ್ಣವೇಧ ಸಂಸ್ಕಾರ. ಕರ್ಣ ಅಂದರೆ ಕಿವಿ ಅಂಥೇಳಿ ಅರ್ಥ. ಹೀಗಾಗಿ ಮಗುವಿಗೆ ಕಿವಿ ಚುಚ್ಚುವ ಸಂಸ್ಕಾರವನ್ನೇ ಕರ್ಣವೇಧ ಸಂಸ್ಕಾರ ಅಂತ ಕರೀತಾರೆ. ಈ ಸಂಸ್ಕಾರವನ್ನು ಯಾವಾಗ ಮಾಡ್ತಾರೆ ಅಂದರೆ, ಮಗುವಿಗೆ 1 ರಿಂದ 4ನೇ ವಯಸ್ಸಿನವರೆಗೆ ಆಚರಿಸ್ತಾರೆ. ಇನ್ನು ಕೆಲವರು 1 ವರ್ಷದ ಒಳಗೂ ಕೂಡ ಈ ಸಂಸ್ಕಾರವನ್ನು ಮಾಡ್ತಾರೆ. ಈ ಸಂಸ್ಕಾರ ಏನಿದು ಅಂದರೆ, ಮಗುವಿನ ಕಿವಿಯ ಕೆಳಭಾಗವನ್ನು ರಂಧ್ರ ಮಾಡಿ ಆಭರಣ ಅಥವಾ ಓಲೆಗಳನ್ನು ತೊಡಿಸ್ತಾರೆ. ಈ ಸಂಸ್ಕಾರವನ್ನು ಗಂಡು ಮತ್ತು ಹೆಣ್ಣು ಮಕ್ಕಳಿಬ್ಬರಿಗೂ ಕೂಡ ನೆರವೇರಿಸಲಾಗುತ್ತೆ. ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಮತ್ತು ಶೃಂಗಾರದ ದೃಷ್ಟಿಯಿಂದ ಈ ಸಂಸ್ಕಾರ ಬಹಳ ಮಹತ್ವ. ನೋಡಿ, ಗಂಡು ಮಕ್ಕಳಿಗೂ ಮಾಡ್ತಾರೆ, ಹೆಣ್ಮಕ್ಳಿಗೂ ಮಾಡ್ತಾರೆ. ಹೆಣ್ಣು ಮಕ್ಕಳು ಮುಂದೆಯೂ ಕೂಡ ಓಲೆಗಳನ್ನು, ಆಭರಣಗಳನ್ನು ಧರಿಸ್ತಾರೆ. ಗಂಡು ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ದಾಗ ಹಾಕ್ತಾರೆ. ಆದರೆ ಕಾಲ ಬದಲಾಗಿದೆ. ಈಗ ಗಂಡು ಮಕ್ಕಳು ಕೂಡ ಈಗಲೂ ಕೂಡ ದೊಡ್ಡವರಾದ ಮೇಲೂ ಕೂಡ ಕಿವಿಯ ಆಭರಣಗಳನ್ನು ಧರಿಸೋದನ್ನು ನಾವು ನೋಡ್ತೇವೆ. ಸೊ ಈ ಸಂಸ್ಕಾರ ಕಿವಿಯ ಆಭರಣಗಳನ್ನು ಹಾಕಲಿಕ್ಕಾಗಿ ಮಾಡುವಂಥದ್ದು ಕರ್ಣವೇಧ ಸಂಸ್ಕಾರ. ಇನ್ನು 10ನೇದು ವಿದ್ಯಾರಂಭ ಸಂಸ್ಕಾರ ಅಂತ. ಹೆಸರೇ ಸೂಚಿಸುವ ಹಾಗೆ ಮಗುವಿನ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸುವ ಸಂಸ್ಕಾರವೇ ವಿದ್ಯಾರಂಭ. ವಿದ್ಯಾ ಆರಂಭ ಅಂದರೆ ವಿದ್ಯೆಯನ್ನು ಆರಂಭಿಸುವ ಸಂಸ್ಕಾರ, ಔಪಚಾರಿಕ ಶಿಕ್ಷಣವನ್ನು ಆರಂಭಿಸುವ ಸಂಸ್ಕಾರ ಅಂತ. ಈ ಸಂಸ್ಕಾರವನ್ನು ಮಗುವಿಗೆ ಒಂದು ಶುಭ ದಿನದಂದು ಓಂಕಾರದ ಮೂಲಕ ಅನೌಪಚಾರಿಕ ಪಾಠವನ್ನು ಆರಂಭಿಸ್ತಾರೆ. ಅಂದರೆ ಸಾಮಾನ್ಯವಾಗಿ ನೋಡಿ, ನಮ್ಮಲ್ಲೂ ಕೂಡ ಎಲ್ಲರಲ್ಲೂ ಕೂಡ ಇದನ್ನು ಮಗುವಿಗೆ ಮೊದಲ ಸಲ ಅಕ್ಷರವನ್ನು ಬರೆಸುವಾಗ ಅದರದ್ದು ಸ್ಲೇಟು, ಪುಸ್ತಕ ಎಲ್ಲ ಇಟ್ಟು ಪೂಜೆ ಮಾಡಿ ಸ್ಲೇಟ್ನಲ್ಲಿ ತಂದೆ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅಥವಾ ಗುರುಗಳು ತಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಓಂಕಾರವನ್ನು ಬರೆಸ್ತಾರೆ. ಓಂ ಅನ್ನೋದನ್ನು ಅಕ್ಷರವನ್ನು ಬರೆಸಿ ಪ್ರಾರಂಭ ಮಾಡ್ತಾರೆ. ಯಾಕೆ ಮಾಡ್ತಾರೆ ಈ ಸಂಸ್ಕಾರವನ್ನು? ಓಂ ಯಾಕೆ ಬರೆಸ್ತಾರೆ ಅಂದರೆ, ಓಂ ಅನ್ನೋದು ಹಿಂದೂಗಳಿಗೆ ಒಂದು ಶುಭ ಸಂಕೇತ ಅಂತ. ಈ ಮಗು ಮುಂದೆ ಕಲಿತು ದೊಡ್ಡವನಾಗಲಿ, ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಪಡೀಲಿ ಅನ್ನೋದು ಈ ಸಂಸ್ಕಾರದ ಮುಖ್ಯ ಉದ್ದೇಶ. ಮಗು ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಸುಶಿಕ್ಷಿತನಾಗಿ ಸಮಾಜದ ಏಳ್ಗೆಗಾಗಿ ಶ್ರಮಿಸಲಿ ಅನ್ನೋದು ಈ ಸಂಸ್ಕಾರದ ಪ್ರಮುಖ ಉದ್ದೇಶ. ಇದನ್ನು ಅಕ್ಷರಾಭ್ಯಾಸ ಅಂತ ಕೂಡ ಕರೀತಾರೆ. ಅಕ್ಷರಾಭ್ಯಾಸ ಸಂಸ್ಕಾರ ಅಂತಾರೆ. ಅಂದರೆ ಅಕ್ಷರವನ್ನು ಬರೀಲಿಕ್ಕೆ ಪ್ರಾರಂಭಿಸುವಂತಹ ಸಂಸ್ಕಾರ ಅಕ್ಷರಾಭ್ಯಾಸ ಅಥವಾ ವಿದ್ಯಾರಂಭ ಸಂಸ್ಕಾರ. ಇನ್ನು ಮುಂದಿಂದು 11ನೇದು ಉಪನಯನ ಸಂಸ್ಕಾರ. ಇದನ್ನು ಮುಂಜಿವೆ ಅಂತ ಕೂಡ ಕರೀತಾರೆ. ಈ ಸಂಸ್ಕಾರವನ್ನು ಸಾಮಾನ್ಯವಾಗಿ ಬಾಲಕರಿಗೆ 8 ರಿಂದ 12 ವರ್ಷಗಳ ಅವಧಿಯಲ್ಲಿ ಮಾಡ್ತಾರೆ. ಇಲ್ಲಿ ಬಾಲಕನಿಗೆ ಪವಿತ್ರವಾದ ಯಜ್ಞೋಪವೀತ, ಅಂದರೆ ಸಂಸ್ಕೃತದಲ್ಲಿ ಯಜ್ಞೋಪವೀತ ಅಂತ ಕರೀತಾರೆ, ಕನ್ನಡದಲ್ಲಿ ಅದನ್ನು ಜನಿವಾರ ಅಂತ ಕರೀತಾರೆ. ಯಜ್ಞೋಪವೀತ ಅಥವಾ ಜನಿವಾರವನ್ನು ಧಾರಣೆ ಮಾಡಿಸಲಾಗುತ್ತೆ. ಹಿಂದೂಗಳ ಜೀವನದಲ್ಲಿ ಉಪನಯನ ಸಂಸ್ಕಾರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ.
ಈ ಸಂಸ್ಕಾರದ ನಂತರವೇ ಬಾಲಕನು ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸಲು ಅರ್ಹತೆಯನ್ನು ಪಡಿತಾನೆ. ಬ್ರಹ್ಮಚರ್ಯಾಶ್ರಮ ಮೊದಲನೇ ಆಶ್ರಮ, ನಿಮಗೆ ಗೊತ್ತಿರೋ ಹಾಗೆ. ಉಪನಯನ ಸಂಸ್ಕಾರ ಮಾಡಿಕೊಂಡ ನಂತರವೇ ಅವನು ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸಲಿಕ್ಕೆ ಅರ್ಹತೆಯನ್ನು ಪಡಿತಾನೆ. ಮಗುವಿನ ಸಾಂಸ್ಕೃತಿಕ, ಧಾರ್ಮಿಕ, ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಈ ಸಂಸ್ಕಾರವು ಬುನಾದಿಯಾಗಿರುತ್ತೆ. ಆದ್ದರಿಂದ ಇದನ್ನು ಹೊಸ ಜನ್ಮ ಅಂತಲೇ ತಿಳಿಯಲಾಗುತ್ತೆ. ಬಾಲಕನ ಜೀವನದಲ್ಲಿ ಉಪನಯನ ಅನ್ನೋದು ಒಂದು ಹೊಸ ಜನ್ಮ ಇದ್ದ ಹಾಗೆ ಅಂತ, ಇಲ್ಲಿಂದ ಅವನ ನಿಜವಾದ ಜೀವನ ಪ್ರಾರಂಭವಾಗುತ್ತೆ ಅಂತ. ಈ ಸಂಸ್ಕಾರವನ್ನು ಪಡೆದ ಬಾಲಕನನ್ನ ದ್ವಿಜ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ದ್ವಿಜ ಅಂದರೆ ಆ್ಯಕ್ಚುಲಿ ಬ್ರಹ್ಮಚಾರಿ ಅಂತ ಹೇಳಿ ಅರ್ಥ. ದ್ವಿಜ ಅಂತ ಹೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ 12ನೇದು ವೇದಾರಂಭ ಸಂಸ್ಕಾರ. ಒನ್ಸ್ ಅಗೇನ್ ವೇದಾರಂಭ, ವೇದ ಆರಂಭ, ವೇದಾರಂಭ, ವೇದಗಳ ಅಧ್ಯಯನದ ಆರಂಭ ಮಾಡುವ ಸಂಸ್ಕಾರವೇ ವೇದಾರಂಭ. ಇದು ಬ್ರಹ್ಮಚರ್ಯಾಶ್ರಮದ ಪ್ರಥಮ ಸಂಸ್ಕಾರ. ವೇದಾರಂಭ ಅಂದರೆ ಉಪನಯನದ ನಂತರ ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸ್ತಾನೆ. ಈ ಒಂದು ವೇದಾರಂಭ ಸಂಸ್ಕಾರ ಮೊದಲನೆಯ ಸಂಸ್ಕಾರ ಅಂತ. ಯಾಕೆ ಮೊದಲನೇದು ಅಂದರೆ ಈ ಸಂಸ್ಕಾರದಲ್ಲಿ ವ್ಯಕ್ತಿ ತನ್ನ ಒಂದು ಧರ್ಮ ಮತ್ತು ಕುಲದ ವೇದ ಶಾಖೆಗಳನ್ನು ಅನುಸರಿಸಿ ಗುರುಗಳಿಂದ ವೇದಗಳ ಅಧ್ಯಯನವನ್ನು ಮಾಡ್ತಾನೆ. ಅಂದರೆ ಉಪನಯನ ಮಾಡಿಕೊಂಡ ನಂತರವೇ ಅವನು ಗುರುಕುಲಕ್ಕೆ ಹೋಗಿ ವೇದಾಧ್ಯಯನವನ್ನು ಮಾಡಬೇಕು. ಮೊದಲಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು. ಗುರುಗಳಿದ್ದೆಡೆಗೆ ಹೋಗಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಬೇಕಾಗ್ತಾ ಇತ್ತು. ಉಪನಯನದ ನಂತರವೇ ಅವನಿಗೆ ಗುರುಗಳ ಆಶ್ರಮಕ್ಕೆ ಹೋಗಲಿಕ್ಕೆ ಅನುಮತಿ ಸಿಗ್ತಾ ಇತ್ತು. ಅಲ್ಲಿ ಹೋಗಿ ಅವನು ವಿವಿಧ ವೇದಗಳ ಶಾಖೆಗಳನ್ನು, ಅಂದರೆ ನಿಮಗೆ ಗೊತ್ತಿದೆ 4 ವೇದಗಳಿದೆ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ. ಈ 4 ವೇದಗಳನ್ನು ಅವರ ಒಂದು ಕುಲದ ವೇದಗಳನ್ನು ಬ್ರಹ್ಮಚಾರಿಗಳು ಅಧ್ಯಯನ ಮಾಡ್ತಾ ಇದ್ರು ಅಂತ. ವೇದ ಮತ್ತು ಉಪನಿಷತ್ತುಗಳ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುವುದೇ ಈ ಸಂಸ್ಕಾರದ ಮುಖ್ಯ ಉದ್ದೇಶ. ಯಾಕೆ ಈ ಸಂಸ್ಕಾರವನ್ನು ಮಾಡ್ತಾರೆ ಅಂದರೆ ಬಾಲಕ ಗುರುಗಳ ಆಶ್ರಮಕ್ಕೆ ಹೋಗಿ ವೇದ ಮತ್ತು ಉಪನಿಷತ್ತುಗಳನ್ನು ಸಂಪೂರ್ಣವಾಗಿ ಕಲೀಲಿ, ಅವುಗಳಲ್ಲಿ ಜ್ಞಾನವನ್ನು ಪಡ್ಕೊಳ್ಳಿ ಅನ್ನೋದೇ ಈ ಸಂಸ್ಕಾರದ ಪ್ರಮುಖ ಉದ್ದೇಶ. ಇನ್ನು 13ನೇದು ಕೇಶಾಂತ. ಇಲ್ಲೂ ಕೂಡ ನೋಡಿ, ಕೇಶ ಅಂತ, ಕೇಶಾಂತ ಅಂದರೆ ಕೇಶ ಸಮರ್ಪಣೆ ಅಂತಲೂ ಹೇಳ್ಬೋದು. ವಿದ್ಯಾರ್ಥಿ ಗುರುಕುಲದಿಂದ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಮನೆಗೆ ಮರಳಿ ಬರುವ ಸಮಯದಲ್ಲಿ ನೆರವೇರಿಸುವ ಕ್ಷೌರ ಸಂಸ್ಕಾರ. ಕೇಶಾಂತ ಅಂದರೆ ಕೇಶವನ್ನು ಕಟ್ ಮಾಡ್ಕೊಳ್ಳೋದು, ಕೂದಲನ್ನು ಕಟ್ ಮಾಡುವಂಥದ್ದು. ಕ್ಷೌರ ಸಂಸ್ಕಾರವೇ ಕೇಶಾಂತ ಸಂಸ್ಕಾರ. ಈ ಸಂಸ್ಕಾರದ ಅಂತ್ಯದಲ್ಲಿ ಗುರುಗಳಿಗೆ ದಕ್ಷಿಣೆಯ ರೂಪದಲ್ಲಿ ಗೋವು ಅಥವಾ ಆಕಳನ್ನು ದಾನವಾಗಿ ಕೊಡುವ ಸಂಪ್ರದಾಯವಿರುತ್ತೆ. ಅಂದರೆ ತಾನು ಕಲಿತ ಮೇಲೆ ಗುರುಗಳಿಗೆ ಗೌರವಾರ್ಥವಾಗಿ ತನ್ನ ಕೇಶವನ್ನು ಮುಂಡನ ಮಾಡಿ, ಜೊತೆಗೆ ಅವನು ವಾಪಸ್ ಬರುವಾಗ ಒಂದು ಗೋವನ್ನು ಅಥವಾ ಆಕಳನ್ನು ಗುರುಗಳಿಗೆ ಗುರುದಕ್ಷಿಣೆಯ ರೂಪದಲ್ಲಿ ಸಮರ್ಪಿಸುವಂತಹ ಪದ್ಧತಿ ಇತ್ತು. ಹಾಗಾಗಿಯೇ ಈ ಒಂದು ಸಂಸ್ಕಾರವನ್ನು ಗೋದಾನ ಸಂಸ್ಕಾರ ಅಂತ ಕೂಡ ಕರೀತಾರೆ. ಗೋದಾನ ಅಂದರೆ ಆಕಳನ್ನು ದಾನವಾಗಿ ಕೊಡುವಂತಹ ಸಂಸ್ಕಾರ, ಗೋದಾನ ಸಂಸ್ಕಾರ ಅಂತ ಕೂಡ ಇದನ್ನು ಕರೀತಾರೆ. 14ನೇದು ಸಮಾವರ್ತನ ಸಂಸ್ಕಾರ. ಇದು ಬ್ರಹ್ಮಚರ್ಯಾಶ್ರಮದ ಕೊನೆಯ ಸಂಸ್ಕಾರ. ನೋಡಿ, ಸಮಾವರ್ತನ ಅಂದರೆ ಸಮಾರೋಪ, ಮುಕ್ತಾಯ ಅಂತ ಅರ್ಥ. ಸೊ ಬ್ರಹ್ಮಚರ್ಯಾಶ್ರಮದ ಕೊನೆಯ ಸಂಸ್ಕಾರ ಇದು. ವಿದ್ಯಾಪಾರಂಗತನಾದ ಬಾಲಕನು ತನ್ನ ಮನೆಗೆ ಮರಳುವ ಮೊದಲು ಯಜ್ಞ ಯಾಗಾದಿಗಳನ್ನು ಯಶಸ್ವಿಯಾಗಿ ಮುಗಿಸಿರ್ತಾನೆ. ಬಾಲಕ ಸ್ವಗೃಹಕ್ಕೆ ಮರಳಿ ಬರುವ ಮೊದಲು ತನ್ನ ಗುರುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸಲು ತಾನು ಕಲಿತ ವಿದ್ಯೆಯನ್ನು ಗುರುಗಳ ಮುಂದೆ ಪ್ರದರ್ಶಿಸುವ ಸಲುವಾಗಿ ಆಚರಿಸುವ ಸಂಸ್ಕಾರವೇ ಸಮಾವರ್ತನ ಸಂಸ್ಕಾರ. ಅಂದರೆ ಗುರುಗಳು ವೇದ ಉಪನಿಷತ್ತುಗಳ ಬಗ್ಗೆ ವಿದ್ಯಾಭ್ಯಾಸವನ್ನು ಕಲಿಸಿರ್ತಾರೆ. ತಾನು ಏನು ಕಲ್ತಿದ್ದೇನೆ ಅನ್ನೋದನ್ನು ವಾಪಸ್ ಗುರುಗಳಿಗೆ ಒಪ್ಪಿಸಿ ಬರುವಂತಹ ಸಂಸ್ಕಾರ. ಕಲ್ತಿದ್ದನ್ನು ಗುರುಗಳಿಗೆ ಒಪ್ಪಿಸಬೇಕಲ್ಲ. ನಾನು ವಿದ್ಯೆಯನ್ನು, ನೀವು ಕಲಿಸಿದ ವಿದ್ಯೆಯನ್ನು ಸಂಪೂರ್ಣವಾಗಿ ಕಲ್ತ್ಕೊಂಡಿದ್ದೇನೆ ಅನ್ನೋದನ್ನು ಗುರುಗಳಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೋಸ್ಕರ ತಾನು ಕಲಿತದ್ದನ್ನು ವಾಪಸ್ ಅವರಿಗೆ ಒಪ್ಪಿಸಿ ಬರುವ ಸಂಸ್ಕಾರ ಸಮಾವರ್ತನ ಸಂಸ್ಕಾರ. ತನ್ನ ಆಯುಷ್ಯದ ಒಂದು ಹಂತವನ್ನು ಮುಗಿಸಿ ಇನ್ನೊಂದು ಹಂತಕ್ಕೆ ಪ್ರವೇಶ ಮಾಡಲು ಈ ಸಂಸ್ಕಾರ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ಇಲ್ಲಿಗೆ ಅವನ ಬ್ರಹ್ಮಚರ್ಯಾಶ್ರಮ ಮುಗಿತದೆ, ತನ್ನ ಜೀವನದ ಒಂದು ಹಂತ ಮುಗೀತು, ಒಂದು ಆಶ್ರಮ ಮುಗೀತು. ಮುಂದಿನ ಆಶ್ರಮ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಲಿಕ್ಕೆ ಈ ಒಂದು ಸಂಸ್ಕಾರ
ಅನುಕೂಲ ಮಾಡಿಕೊಡುತ್ತೆ. ಇನ್ನು 15ನೇ ಸಂಸ್ಕಾರ, ಇದು ಸಾಮಾನ್ಯವಾಗಿ ಹೇಳ್ತೇವೆ ವ್ಯಕ್ತಿಯ ಜೀವಿತಾವಧಿಯ ಕೊನೆಯ ಸಂಸ್ಕಾರ. ವ್ಯಕ್ತಿ ಜೀವಂತವಾಗಿರುವಾಗ ಮಾಡುವ ಕೊನೆಯ ಸಂಸ್ಕಾರ ವಿವಾಹ ಅಂತ. ಸೊ ಬ್ರಹ್ಮಚರ್ಯಾಶ್ರಮವನ್ನು ಮುಗಿಸಿ ಯೋಗ್ಯ ವಧುವನ್ನು ವಿಧಿಬದ್ಧವಾಗಿ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವುದೇ ವಿವಾಹ ಸಂಸ್ಕಾರ. ವಿವಾಹದ ನಂತರವೇ ಒಬ್ಬ ವ್ಯಕ್ತಿಯನ್ನು ಗೃಹಸ್ಥ ಅಂತ ಕರೀತಾರೆ. ಹಾಗೆಯೇ ಇಲ್ಲಿಂದಲೇ ಅವನ ಗೃಹಸ್ಥಾಶ್ರಮ ಪ್ರಾರಂಭವಾಗುತ್ತೆ. ಮೊದಲನೇದು ಬ್ರಹ್ಮಚರ್ಯಾಶ್ರಮ, ಎರಡನೇದು ಗೃಹಸ್ಥಾಶ್ರಮ. ಸಮಾವರ್ತನ ಮುಗಿದ ನಂತರ ಅವನು ಪ್ರವೇಶ ಮಾಡೋದು ಗೃಹಸ್ಥಾಶ್ರಮಕ್ಕೆ. ವಿವಾಹದ ನಂತರವೇ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ವಿವಾಹ ಸಂಸ್ಕಾರಕ್ಕೆ ಹೆಚ್ಚಿನ ಮಹತ್ವ ಇದೆ. ನಾವು ವಿವಾಹ ಸಂಸ್ಕಾರವನ್ನು ಒಂದು ವಿಧಿಯಾಗಿ, ಒಂದು ವಿಧಾನವಾಗಿ ಆಚರಣೆ ಮಾಡ್ತೇವೆ, ಒಂದು ಸಂಪ್ರದಾಯವಾಗಿ ನಾವು ಪರಿಗಣಿಸ್ತೇವೆ. ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಕೆಲವೊಂದು ಸಂಸ್ಕಾರಗಳು ಕಣ್ಮರೆಯಾಗಿವೆ. ಆದರೂ ಸಹ ವಿವಾಹ ಸಂಸ್ಕಾರ ಮಾತ್ರ ಒಂದಿಲ್ಲ ಒಂದು ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಅಂದರೆ ಇಷ್ಟೊತ್ತು ನಾನು 14 ಸಂಸ್ಕಾರಗಳನ್ನೇನು ಹೇಳಿದೆ, ಇವುಗಳಲ್ಲಿ ಆಧುನಿಕ ಕಾಲದಲ್ಲಿ ಕೆಲವು ಕಣ್ಮರೆಯಾಗಿದೆ, ಕೆಲವನ್ನ ಯಾರೂ ಆಚರಣೆ ಮಾಡ್ತಾ ಇಲ್ಲ. ಆದರೆ ವಿವಾಹ ಸಂಸ್ಕಾರವನ್ನು ಮಾತ್ರ ಒಂದಿಲ್ಲ ಒಂದು ರೀತಿಯಲ್ಲಿ, ಒಂದಿಲ್ಲ ಒಂದು ವಿಧದಲ್ಲಿ ಆಚರಣೆಯಲ್ಲಿದೆ ಅಂತ. ಅಂದರೆ ವಿವಾಹದ ರೂಪ ಬದಲಾಗಿರಬಹುದು, ಪದ್ಧತಿಗಳು ಬದಲಾಗಿರಬಹುದು, ಆದರೆ ವಿವಾಹ ಅನ್ನೋದು ಇವತ್ತಿಗೂ ಕೂಡ ಆಚರಣೆಯಲ್ಲಿ ಇದೆ. ಇದು 15ನೇ ಸಂಸ್ಕಾರ. ಇದು ಕೊನೆಯ ಪೂರ್ವ ಸಂಸ್ಕಾರ, ಅಂದರೆ ವ್ಯಕ್ತಿ ಜೀವಂತವಾಗಿರುವ ಮಾಡುವ ಕೊನೆಯ ಸಂಸ್ಕಾರ. ಈ 15 ಸಂಸ್ಕಾರಗಳನ್ನು ನಾವು ಪೂರ್ವ ಸಂಸ್ಕಾರಗಳು ಅಂತ ಕರಿತೇವೆ. ಬನ್ನಿ ಈಗ ನೋಡೋಣ ಕೊನೆಯ ಸಂಸ್ಕಾರ, ಉತ್ತರ ಸಂಸ್ಕಾರ, ಅಂತ್ಯೇಷ್ಟಿ ಅಥವಾ ಅಂತ್ಯ ಸಂಸ್ಕಾರ ಅಂತ ಕರೀತಾರೆ. ಇದು ಒಂದು ಮಾತ್ರ ಉತ್ತರ ಸಂಸ್ಕಾರ. ವ್ಯಕ್ತಿಯ ಬದುಕಿನ ಕೊನೆಯ ಸಂಸ್ಕಾರವೇ ಅಂತ್ಯೇಷ್ಟಿ ಅಥವಾ ಅಂತ್ಯ ಸಂಸ್ಕಾರ. ಮಾನವನು ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸಿದಾಗ ಈ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇದನ್ನು ಹೇಗೆ ಮಾಡ್ತಾರೆ ಅಂದರೆ, ಅವರವರ ಜಾತಿಗಳ ಸಂಪ್ರದಾಯಗಳಿಗನುಸಾರವಾಗಿ ಈ ಸಂಸ್ಕಾರವನ್ನು ಮಾಡಲಾಗುತ್ತೆ. ಮೃತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಶಿಸಿ ಈ ಸಂಸ್ಕಾರವನ್ನು ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ವ್ಯಕ್ತಿ ಮರಣ ಹೊಂದಿದ, ಇನ್ನೇನು ಅವನ ಜೀವನ ಮುಗೀತು ಅಂಥೇಳಿ ಶವವನ್ನು ಹೇಗಂದರೆ ಹಾಗೆ ಬೀಸಾಡ್ಲಿಕ್ಕೆ ಆಗೋದಿಲ್ಲ. ಆ ಶವಕ್ಕೂ ಕೂಡ ಒಂದು ಶವ ಸಂಸ್ಕಾರವನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ಅವರವರ ಪದ್ಧತಿಗನುಗುಣವಾಗಿ, ಅವರವರ ಜಾತಿಯ ಸಂಪ್ರದಾಯಕ್ಕನುಗುಣವಾಗಿ ಮಾಡ್ತಾರೆ. ವ್ಯಕ್ತಿಯು ಬರೀ ಶವ ಸಂಸ್ಕಾರ ಮಾಡಿದರೆ ಅಲ್ಲಿಗೆ ಮುಗಿದೋಯ್ತಾ, ಅಂತ್ಯ ಸಂಸ್ಕಾರ ಮಾಡಿದರೆ ಮುಗಿದೋಯ್ತಾ? ಇಲ್ಲ. ಹಿಂದೂಗಳಲ್ಲಿ ಮುಂದೆಯೂ ಕೂಡ ಕೆಲವೊಂದು ವಿಧಿವಿಧಾನಗಳಿದೆ. ಏನಿದೆ? ವ್ಯಕ್ತಿಯು ಮರಣ ಹೊಂದಿದ 1 ವರ್ಷದ ನಂತರ ಅವನ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷವೂ ಮುಂದೆ ಅವನ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಈ ರೀತಿಯ ಸಂಸ್ಕಾರಗಳಿಂದ ವ್ಯಕ್ತಿಗೆ ಪರಲೋಕದಲ್ಲಿ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಹಿಂದೂಗಳಲ್ಲಿದೆ. ಹಿಂದೂಗಳಿಗೆ ಜೀವನದಿಂದ ಮುಕ್ತಿ ಹೊಂದೋದು ಅಥವಾ ಸದ್ಗತಿಯನ್ನು ಪಡೆಯೋದೇ ಜೀವನದ ಅಂತಿಮ ಗುರಿ. ಮರಣ ಹೊಂದಿದ ವ್ಯಕ್ತಿಗೆ ಮುಕ್ತಿ ಸಿಗಲಿ, ಅವನು ಪರಮಾತ್ಮನಲ್ಲಿ ಲೀನವಾಗಲಿ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಕಾರಣದಿಂದ ಈ ಉತ್ತರ ಕ್ರಿಯಾವಿಧಿಗಳನ್ನು, ಉತ್ತರ ಸಂಸ್ಕಾರಗಳನ್ನು ಮಾಡಲಾಗುತ್ತೆ. ಇವು 16 ಸಂಸ್ಕಾರಗಳು ಹಿಂದೂಗಳ ಜೀವನದಲ್ಲಿ ಬಹಳ ಪ್ರಮುಖವಾದವುಗಳು. ಹಾಗಾಗಿ ಇವುಗಳನ್ನೇ ಷೋಡಶ ಸಂಸ್ಕಾರಗಳು ಅಂತ ಕರೀತಾರೆ. ಇನ್ನೂ ಕೆಲವು ಸಮಾಜಶಾಸ್ತ್ರದ ವಿಡಿಯೋಗಳಿಗಾಗಿ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ವೇವ್ಸ್ ಅಂತ. ನೀವು ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಇನ್ನೂ ಹಲವಾರು ಸಮಾಜಶಾಸ್ತ್ರದ ಟಾಪಿಕ್ಗಳ ವಿಡಿಯೋಗಳು ಅಲ್ಲಿ ಲಭ್ಯ ಇದೆ. ಯು ಮೇ ವಾಚ್ ಇಟ್. ಥ್ಯಾಂಕ್ ಯು. ಧನ್ಯವಾದಗಳು.